Good morning, dear students. Welcome to online teaching classes from Vishwamanava Residential High School, Sibara Guttinadu, Chitradurga, Taluk. Dear students, myself Manuel, assistant teacher in Vishwamanava Residential High School. So, dear students, in the academic year of 2020 and 21, in the class of 9th standard, the second language English subject, we are going to discuss the second language English subject in this period. So in the second language English subject, we are going to discuss one of the important prose of your text, the my beginnings. ಮೈ ಬಿಗಿನಿಂಗ್ಸ್ ಎನ್ನುವಂಥ ಒಂದು ಪಾಠವನ್ನು ಈ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಮೈ ಬಿಗಿನಿಂಗ್ಸ್ ಅಂತಂದರೆ ಏನು? ವಾಟ್ ಈಸ್ ಮೀನ್ ಬೈ ಮೈ ಬಿಗಿನಿಂಗ್ಸ್? ಇಟ್ ಈಸ್ ದಿ ಸ್ಟಾರ್ಟಿಂಗ್, ದಟ್ ಮೀನ್ಸ್ ಪ್ರಾರಂಭ, ನನ್ನ ಪ್ರಾರಂಭ ಎನ್ನುವಂಥ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್, ಬಿಫೋರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ prose, first we know about the author. Who is the author of this prose? Yes, the author name is Kapil Dev. So this is the picture of Kapil Dev. So dear students, you are already known about who is Kapil Dev. ಸೊ ಎಲ್ರಿಗೂ ಗೊತ್ತಿದೆ ಕಪಿಲ್ ದೇವ್ ಯಾರು. ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳು ಯಾರಾದರೂ ಇದ್ದರೆ ಅವರಿಗೆ ಮುಖ್ಯದಾಗಿ ಗೊತ್ತಾಗಿರುತ್ತೆ ಕಪಿಲ್ ದೇವ್ ಅಂದರೆ ಯಾರು ಎನ್ನುವಂಥದ್ದು. ಸೊ ಯಾರು? ಹಿ ವಾಸ್ ಒನ್ ಆಫ್ ದ ಫೇಮಸ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್. ಸೊ ಹಿ ವಾಸ್ ಫೇಮಸ್ ಫಾರ್ ಹಿಸ್ ಆಲ್ರೌಂಡರ್ ಎಬಿಲಿಟಿ. ಅವರು ತಮ್ಮ ಒಂದು ಆಲ್ರೌಂಡರ್ ಆಟದಿಂದ ತುಂಬ ಹೆಸರುವಾಸಿಯಾಗಿದ್ದರು. ನಮ್ಮ ಭಾರತ ಕಂಡಂಥ ಅತ್ಯಂತ ಪ್ರಮುಖವಾದಂತಹ ಒಬ್ಬ ಆಟಗಾರ. ಸೊ ಎಲ್ರಿಗೂ ಗೊತ್ತಿದೆ ಆಲ್ರೌಂಡರ್ ಮೀನ್ಸ್ ಬ್ಯಾಟಿಂಗು ಆಡುತ್ತಾರೆ, ಬೌಲಿಂಗು ಸಹ ಮಾಡ್ತಾರೆ. ಅಂಥವ್ರನ್ನ ನಾವು ಆಲ್ರೌಂಡರ್ ಅಂತಂದೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಸೊ ಲೆಟ್ಸ್ ವಿ ನೋ ಅಬೌಟ್ ದ ಆಥರ್. ಕಪಿಲ್ ದೇವ್ ರಾಮ್ಲಾಲ್ ನಿಖಂಜ್ ಈಸ್ ದ ಫುಲ್ ನೇಮ್ ಆಫ್ Kapil Dev. He was born on 6th January 1959 in Chandigarh. He was India's greatest all-rounder. So, ಕಪಿಲ್ ದೇವ್ ಇವರ ಇನ್ನೊಂದು ಹೆಸರು ರಾಮ್ಲಾಲ್ ನಿಖಂಜ್. ಇವರ ಫುಲ್ ನೇಮು ಅಂದರೆ ಅವರ ಪ್ರಾರಂಭಿಕ ಹೆಸರು ರಾಮ್ಲಾಲ್ ನಿಖಂಜ್ ಅಂತಂದೇಳ್ಬಿಟ್ಟು ಕರಿತಾ ಇದ್ರು. ಸೊ ಈ ವಾಸ್ ಬಾರ್ನ್ ಆನ್ 6th January 1959 ಇನ್ ಚಂಡೀಗಢ. ಅವರು 1959ರಲ್ಲಿ ಜನವರಿ 6ನೇ ತಾರೀಕು ಚಂಡೀಗಢದಲ್ಲಿ ಜನಿಸ್ತಾ ಹೋಗ್ತಾರೆ. ಈ ವಾಸ್ ಇಂಡಿಯಾಸ್ ಗ್ರೇಟೆಸ್ಟ್ ಆಲ್ರೌಂಡರ್. ನಾನಾಗಲೇ ಹೇಳಿದ್ನಲ್ವ, ಭಾರತ ಕಂಡಂಥ ಒಬ್ಬ ಪ್ರಮುಖವಾದಂಥ ಕ್ರಿಕೆಟ್ ಪ್ಲೇಯರ್ಗಳಲ್ಲಿ ಇವರು ತಮ್ಮ ಆಲ್ರೌಂಡರ್ ಆಟದಿಂದ ತುಂಬ ಹೆಸರುವಾಸಿಯಾಗಿದ್ದರು. ಇನ್ ಈಸ್ ಕ್ಯಾಪ್ಟನ್ಸಿ ಇಂಡಿಯನ್ ಕ್ರಿಕೆಟ್ ಟೀಮ್ ಓನ್ ದ 1983 ವರ್ಲ್ಡ್ ಕಪ್. ಸೊ ಇವರ ಒಂದು ಕ್ಯಾಪ್ಟನ್ಸಿ, ಒಂದು ನಾಯಕತ್ವದ ಅಡಿಯಲ್ಲಿ ಭಾರತ 1983ರಲ್ಲಿ ವರ್ಲ್ಡ್ ಕಪ್ಪನ್ನು ಗೆಲ್ತಾ ಹೋಯಿತು. ಇಟ್ ಈಸ್ ದ ಫಸ್ಟ್ ಟ್ರೋಫಿ ಆಫ್ ಅವರ್ ಇಂಡಿಯನ್ ಟೀಮ್. ಅಷ್ಟೇ ಅಲ್ಲ, ಅದು ನಮ್ಮ ಭಾರತದ ಪ್ರಥಮ ಪ್ರಶಸ್ತಿ. ನಿಮಗೆ ಗೊತ್ತಿರ್ಬೋದು, ಪ್ರಮುಖ ಒಂದು 8-10 ದೇಶಗಳು ಅಥವಾ 12 ದೇಶಗಳನ್ನು ಒಟ್ಟುಗೂಡಿಸ್ಬಿಟ್ಟು ಈ ಕ್ರಿಕೆಟ್ ವರ್ಲ್ಡ್ ಕಪ್ ಅಂತಂದು ಹೇಳ್ಬಿಟ್ಟು ಒಂದು ಟ್ರೋಫಿ ಅಥವಾ ಒಂದು ಟೂರ್ನಮೆಂಟ್ ಅಂತ ನಡೆಸ್ತಾ ಹೋಗ್ತಾರೆ. ಸೊ ಆ ಟೂರ್ನಮೆಂಟಲ್ಲಿ 1983ರಲ್ಲಿ ಅದು ಕಪಿಲ್ ದೇವರ ಒಂದು ಕ್ಯಾಪ್ಟನ್ಸಿಯಲ್ಲಿ ನಮ್ಮ ಭಾರತ ಎಲ್ಲ ದೇಶಗಳನ್ನು ಮಣಿಸಿ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಹೋಯಿತು. ಅದು 1983ರಲ್ಲಿ ಅನ್ನೋದನ್ನು ನಾವು ಮನಗಾಣ್ಬೋದು. ಸೊ ಅದರಲ್ಲಿ ಅದು ನಮ್ಮ ಭಾರತದ ಮೊದಲ ಪ್ರಶಸ್ತಿ. ನಮ್ಮ ಭಾರತ ಕ್ರಿಕೆಟ್ ಕ್ರೀಡೆಯಲ್ಲಿ ವರ್ಲ್ಡ್ ಕಪ್ಪನ್ನು ಜಯಿಸುವಂಥದ್ದು 1983ರಲ್ಲಿ. ಇನ್ ಈಸ್ ಆಟೋಬಯೋಗ್ರಫಿ ಸ್ಟ್ರೈಟ್ ಫ್ರಮ್ ದ ಹಾರ್ಟ್, ಕಪಿಲ್ ನರೇಟ್ಸ್ ಹಿಸ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್. ಸೊ ಇವರು ತಮ್ಮ ಒಂದು ಆಟೋಬಯೋಗ್ರಫಿ, ಒಂದು ಆತ್ಮಚರಿತ್ರೆಯನ್ನು ಬರಿತಾ ಹೋಗ್ತಾರೆ. ಅದರ ಹೆಸರೇನಪ್ಪ ಅಂತಂದರೆ ಸ್ಟ್ರೈಟ್ ಫ್ರಮ್ ದ ಹಾರ್ಟ್ ಎನ್ನುವಂಥ ಒಂದು ಆಟೋಬಯೋಗ್ರಫಿಯನ್ನು ಬರೀತಾರೆ. ಅದರಲ್ಲಿ ಅವರು ತಮ್ಮ ಒಂದು ಬಾಲ್ಯದ ಅನುಭವಗಳನ್ನು ಆ ಒಂದು ಕೃತಿಯಲ್ಲಿ ಅವರು ಹೊರಡಿಸ್ತಾ ಹೋಗ್ತಾರೆ. ಅದರಲ್ಲಿ ಕೆಲವೊಂದು ಅಂಶಗಳನ್ನು ನಮಗಿಲ್ಲಿ ಮೈ ಬಿಗಿನಿಂಗ್ಸ್ ಎನ್ನುವಂಥ ಒಂದು ಪಾಠದಲ್ಲಿ ಕೊಡ್ತಾ ಹೋಗಿದ್ದಾರೆ. ಎಸ್ ಡಿಯರ್ ಸ್ಟೂಡೆಂಟ್, ಬಿಫೋರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಲೆಸನ್, ಫಸ್ಟ್ ಐ ಇಂಟ್ರೊಡ್ಯೂಸ್ ಸಮ್ ಆಫ್ ನ್ಯೂ ವರ್ಡ್ಸ್ ಫ್ರಮ್ ದಿಸ್ lesson. So next, to be surrounded by something
especially hills or countryside. Regale, to entertain someone by telling them about something. Naughty, behaving badly. Castles in the air, plans or hopes that you have are unlikely ever to become real. Ambition, a strong desire to achieve something. Bunk, to suddenly leave a place without telling anyone. Amuse, to make someone laugh or smile. Perched on, to be in a position on top of something or at the edge of something. Walloping, to hit someone or something very hard, especially with your hand. Clumsy, action done carelessly or badly and likely to upset someone. Scrambling on, to move somewhere in a hurried, awkward way. Fright, a sudden feeling of fear. Tether, to be so tired that someone no longer could deal with an upsetting situation. Anticipate, to expect that something will happen and be ready for it. Venture, to do or try something that involves risk. Impossibly, almost impossible to see or notice. Studious, spending a lot of time studying and reading studies. Fence, a wall or other structure that horses jump over in a race or competition. Claim, to state that something is true even though it has not been proved. So these are all the glossary words or new words everybody must write at the beginning of your notes. So let's move on to the lesson. Yes, dear student, I have already told my beginnings. This is the autobiography, or this is the experience, or this is the childhood memories of the Kapil Dev. Looking back at my life, I have come to conclusion that our beginnings never know our ends. For me, it all started in Chandigarh, a small town nestling in the foothills of the Himalayas. I was born on cold winter morning. My mother, who is a simple woman, could not read the time, but she knew it was early in the morning. The date 6th January 1959 was thankfully recorded because a cousin of mine was born on the same day, around the same time and with the same name. I grew up among 6 other brothers and sisters, all older than me, except one sister who was a year younger. So dear student, this was the extract from Straight from the Heart, which is the autobiography of Indian cricketer Kapil Dev. Here Kapil Dev narrates his childhood experience. So the lesson is narrated by him. So it is in first person narration. Kapil Dev says in the lesson that he comes to the conclusion that his beginning never says is fortune or destiny, because a proverb in Kannada, ಅಂದರೆ ಒಂದು ಕನ್ನಡದಲ್ಲಿ ಒಂದು ಪ್ರೊವರ್ಬ್ ಇದೆ, ಅಂದರೆ ಗಾದೆ ಮಾತಿದೆ, ಬೆಳೆಯುವ ಪೈರು ಮೊಳಕೆಯಲ್ಲಿ, ಅಥವಾ 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಎನ್ನುವಂಥ ಒಂದಿದು. The childhood, work, play or education, he did not give a destination. For him, it started in Chandigarh. He was born on 6th January 1959 in the early morning.
It was recorded because his cousin was also born on the same day and same time. The Kapil Dev grew up among 6 brothers and sisters. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಕಪಿಲ್ ದೇವ್ ಅವರು ತಮ್ಮ ಒಂದು ಆತ್ಮಚರಿತ್ರೆಯಲ್ಲಿ ತಮ್ಮ ಒಂದು ಬಾಲ್ಯ ದಿನಗಳನ್ನು ಹೇಳ್ಕೊಳ್ಬೇಕಾದ್ರೆ ಹೇಳ್ತಾರೆ, ನನ್ನ ಒಂದು ಹಿಂದಿನ ದಿನಗಳನ್ನು ಹಿಂತಿರುಗಿ ನೋಡೋದಾದರೆ ತುಂಬ ಸ್ವಾರಸ್ಯಕರವಾಗಿದೆ, ಅದಕ್ಕೆ ಕೊನೆಯೇ ಇಲ್ಲ ಎನ್ನುವಂಥ ಒಂದು ಮಾತಿನ ಮುಖಾಂತರ ಅವರು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದಾಗಿ ನಾನು ಚಂಡೀಗಢದಲ್ಲಿ ಜನಿಸ್ತಾ ಹೋಗ್ತೀನಿ. ನನ್ನ ಒಂದು ಜನನ ಚಂಡೀಗಢದ ಒಂದು ಇದರಲ್ಲಿ 1959 ಜನವರಿ 6ರಂದು ಆಗ್ತಾ ಹೋಗುತ್ತೆ. ನಾನು ಜನಿಸಿದಂಥ ಒಂದು ದಿನ ಇಟ್ ಈಸ್ ಎ ಕೋಲ್ಡ್ ವಿಂಟರ್ ಮಾರ್ನಿಂಗ್, ಅಂದರೆ ತುಂಬ ಚಳಿ ಇರುವಂತಹ ಒಂದು ಏನು ವಿಂಟರ್ ಅಂತಂದರೆ ಚಳಿಗಾಲದಲ್ಲಿ ಆ ಒಂದು ಬೆಳಗಿನ ಜಾವದಲ್ಲಿ ನಾನು ಜನಿಸ್ತಾ ಹೋಗಿದೆ. ನಮ್ಮ ಚಂಡೀಗಢ ತುಂಬ ಹಿಮಾಲಯದಿಂದ ಸುತ್ತುವರೆದುಕೊಂಡಿರುವಂಥ ಒಂದು ಪ್ರದೇಶ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಇಸ್ ಮದರ್ ಈಸ್ ಎ ಸಿಂಪಲ್ ವುಮೆನ್, ಅವರ ತಾಯಿ ತುಂಬ ಸರಳತೆಯಿಂದ ಕೂಡಿರುವಂಥ ಶಿ ವಾಸ್ ನಾಟ್ ವೆಲ್ ಎಜುಕೇಟೆಡ್, ಅವರ ತಾಯಿ ಅಂತ ಅಕ್ಷರಸ್ಥ ಏನಾಗಿರಲಿಲ್ಲ. ಹಾಗಾಗಿ ಇವ್ರು ಏನು ಹೇಳ್ತಿದ್ದಾರಪ್ಪ ಅಂದರೆ, ನನ್ನ ಒಂದು ಜನನವನ್ನು, ನನ್ನ ಜನನದ ಒಂದು ಸಮಯ ಆಗಿರ್ಬೋದು, ಒಂದು ದಿನಾಂಕವನ್ನು ನಮ್ಮ ತಾಯಿ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಅವರಿಗೆ ಏನು ಶಿಕ್ಷಣದ ಒಂದು ಜ್ಞಾನ ಇರಲಿಲ್ಲ, ತುಂಬ ಸರಳತೆಯಿಂದ ಕೂಡಿದಂಥ ವ್ಯಕ್ತಿ ಅವರಾಗಿದ್ದರು. ಆದರೆ ಅವ್ರಿಗೆ ಗೊತ್ತಿತ್ತು ಒಂದು ಅರ್ಲಿ ಮಾರ್ನಿಂಗ್ ಅಂದರೆ ತುಂಬ ಬೆಳಗಿನ ಜಾವ ನಾನು ಜನಿಸ್ತೇನೆ ಅನ್ನುವಂಥದ್ದು ಮಾತ್ರ ಗೊತ್ತಿತ್ತು. ಬಟ್ ಅವರ ಒಂದು ಆ ದಿನಾಂಕವನ್ನು ನೆನಪಿಟ್ಕೊಳ್ಳೋಕ್ಕೆ ಕಾರಣ ಹೇಗಪ್ಪ ಆಯಿತು ಅಂತಂದರೆ, ಅವರ ಒಬ್ಬ ಕಸಿನ್ ಅಂದರೆ ಅವರ ರಿಲೇಟಿವ್ ಅದೇ ಒಂದು ಸಮಯಕ್ಕೆ ಅದೇ ಒಂದು ದಿನಾಂಕದಂದೇ ಜನಿಸ್ತಾ ಹೋಗ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ರೆಕಾರ್ಡೆಡ್. ಸೊ ಅದರಿಂದ ಇವರ ಒಂದು ಜನನದ ದಿನಾಂಕ ಮತ್ತು ಸಮಯ ಅನ್ನುವಂಥದ್ದು ಇವರಲ್ಲಿ ನೆನಪಿಗೆ ಉಳಿತಾ ಹೋಯಿತು ಅನ್ನೋಂಥದ್ದು ಹೇಳ್ತಾ ಹೋಗ್ತಿದ್ದಾರೆ. ಸೊ ಇವರ ತಾಯಿಗೆ ಇವರು ಸುಮಾರು 6 ಜನ ಅಣ್ಣ ತಮ್ಮಂದಿರು ಹಾಗೆ ತಂಗಿಯರು ಸಹ ಇದ್ದರು. ಇವರು ಎಲ್ಲರಿಗಿಂತ ತುಂಬ ಚಿಕ್ಕವರಾಗಿದ್ದರು. ಒಬ್ಬರು ತಂಗಿ ಮಾತ್ರ ಇವರ ಕೆಳಗೆ, ಅಂದರೆ ಇವ್ರಿಗೆ ಒಬ್ಬಳು ತಂಗಿದ್ದು ಉಳಿದಾರೆಲ್ಲ ಅಣ್ಣಂದಿರಿದ್ರು ಅನ್ನುವಂಥದ್ದು. ಓ ವಾಸ್ ಎ ಇಯರ್ ಯಂಗರ್, ಅವಳು ಅವ್ರಿಗಿಂತ 1 ವರ್ಷ ಚಿಕ್ಕವಳಾಗಿದ್ಲು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಮೈ ಮದರ್ ಆಲ್ವೇಸ್ ರಿಗೇಲ್ಸ್ ಮೀ ವಿತ್ ಟೇಲ್ಸ್ ಆಫ್ ಮೈ ನಾಟಿ ಬಿಹೇವಿಯರ್. ಶಿ ಕ್ಲೈಮ್ಸ್ ಶಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಮೀ, ಬಟ್ I do admit that right from the very beginning I found it hard to sit still. I was very curious and it was my ambition to travel around the world and drive a Mercedes Benz. God has been kind to me and both of my wishes have been fulfilled. But at the time, 25 years ago, these dreams seemed like castles in the air. So, the Kapil Dev's mother always regaled with him with many tales and controlled him naughtiness. He was a very naughty, so he claims she could never manage him. As a boy, he would hardly sit at a place. His ambition was to travel around the world and drive a very gorgeous car, the Mercedes Benz. He was very lucky that his ambition was fulfilled by God's grace. But in his childhood, thought that it was impossible. So he feels the beginning of childhood not decided their ಫ್ಯೂಚರ್. ಸೊ ಅವ್ರು ಏನು ಹೇಳ್ತಿದ್ದಾರಪ್ಪ ಅಂದರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ತುಂಬ ನಾಟಿ ಅಂದರೆ ತುಂಬ ತುಂಟ ಹುಡುಗನಾಗಿದ್ದೆ. ನಮ್ಮ ತಾಯಿ ನನ್ನ ತುಂಟತನವನ್ನು ತುಂಬ ಸಹಿಸ್ಕೊಳ್ತಾಯಿದ್ರು, ನಮಗೆ ತುಂಬ ಕಥೆಗಳನ್ನು ಹೇಳ್ತಾಯಿದ್ರು, ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಕಷ್ಟವನ್ನು ಪಡ್ತಾಯಿದ್ರು ಎನ್ನುವಂಥ ಒಂದು ಅಂಶವನ್ನು ಅವರಿಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಾನು ಒಂದು ಪ್ರದೇಶದಲ್ಲಿ ಕೂರ್ತಾ ಇರಲಿಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತುಂಬ ಆಟ ಮಾಡೋದು ಅಥವಾ ಏನೋ ಒಂದು ತುಂಟತನವನ್ನು ಮಾಡಿಕೊಂಡು ತುಂಬ ತೊಂದರೆಯನ್ನು ನಮ್ಮ ತಾಯಿಗೆ ಕೊಡ್ತಾ ಇದ್ದೆ ಅನ್ನುವಂಥ ಅಂಶವನ್ನು ಹೇಳ್ತಾ, ಹಾಗೆ ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಆ್ಯಂಬಿಷನ್, ಒಂದು ಗುರಿಯನ್ನು ಇಟ್ಕೊಂಡಿದ್ರು. ಏನಪ್ಪ ಅಂತಂದರೆ, ಅವರ ಜೀವನದಲ್ಲಿ ಇಡೀ ವಿಶ್ವವನ್ನು, ಇಡೀ ಪ್ರಪಂಚವನ್ನು ಸುತ್ತಬೇಕು ಅನ್ನುವಂಥ ಒಂದು ಆಸೆ, ಹಾಗೆ ಮರ್ಸಿಡೀಸ್ ಬೆನ್ಸ್ ಏನು ತುಂಬ ಕಾಸ್ಟ್ಲಿಯೆಸ್ಟ್ ಕಾರ್ ಇದೆಯಲ್ಲ, ಮರ್ಸಿಡಿಯಸ್ ಬೆನ್ಸ್ ಎನ್ನುವಂಥ ಕಾರನ್ನು ನಾನು ಡ್ರೈವ್ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಅವ್ರು ಕಟ್ಕೊಂಡಿದ್ರು. ಸೊ ಅವರ ಒಂದು ಕನಸನ್ನು ಅವರು ದೊಡ್ಡರಾದ ಮೇಲೆ ಆ ದೇವರು ತೀರಿಸ್ತಾ ಹೋದ ಎನ್ನುವಂಥ ಒಂದು ಭಾವನೆ ಅವರಲ್ಲಿ ಈ ಒಂದು ಕೃತಿಯಲ್ಲಿ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಆ್ಯಂಡ್
ಅಟ್ ದ ಟೈಮ್ ಆಫ್ 25 years ago ದ ಡ್ರೀಮ್ಸ್ ಡ್ರೀಮ್ ಟು ಕ್ಯಾಶ್ಲೆಸ್ ಇನ್ ದ ಇಯರ್. ಸೊ ಆದರೆ ಆ 25 ವರ್ಷಗಳ ಹಿಂದೆ ಅವ್ರಿಗೆ ಏನು ಅನಿಸಿತ್ತಪ್ಪ ಅಂದರೆ ಈ ಎರಡು ನನ್ನ ಕನಸುಗಳು ಕನಸಾಗಿಯೇ ಉಳ್ಕೊಳ್ತವೆ, ನನ್ನ ಸಾಕ್ತವೋ ಇಲ್ವೋ ಅನ್ನುವಂಥ ಒಂದು ಕಳವಳ ಅವರಲ್ಲಿತ್ತು ಅನ್ನುವಂಥ ಒಂದು ಅಂಶವನ್ನು ಸಹ ಅವರಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟ್, ಐ ಸ್ಪೆಂಟ್ ಮೈ ಚೈಲ್ಡ್ಹುಡ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಮೀ ಟ್ರೈಂಗ್ ಟು ಬಂಕ್ ಸ್ಕೂಲ್ and save up enough money to go to a new movie or have a plate of chicken chumen with my friends. If we were very broke and bored, we would amuse ourselves by breaking the fruit of our neighbor's tree. So, and next the Kapil Dev narrates in his autobiography. He told he spent his childhood like all other children. He did not give interest to studies. He was always trying to bunk school and go to new movie or have a plate of chicken chumen. Their amusement was by plucking the fruit of their neighbor's tree. ಸೊ ಅವ್ರು ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ಇವರು ಸಹ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳು ಯಾವ ರೀತಿಯಾಗಿದ್ದರು ಅದೇ ರೀತಿಯಾಗಿ ಇವರು ತುಂಟತನವನ್ನು ಮಾಡಿಕೊಂಡು ತಮ್ಮ ಬಾಲ್ಯವನ್ನು ಕಳೀತಾ ಇದ್ದರು ಎನ್ನುವಂಥ ಅಂಶವನ್ನು ಅಲ್ಲಿ ಹೇಳ್ತಾ ಹೋಗಿದ್ದಾರೆ. ಹೇಗೆ ಎಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಒಂದು ಚಕ್ಕರ್ ಹಾಕ್ಬಿಟ್ಟು ಸುತ್ತರ್ಕೊಂಡು ಹೋಗುವಂಥದ್ದು. ಸೊ ಅದೇ ರೀತಿ ನಾನು ಮಾಡ್ತಾಯಿದ್ದೆ. ನನಗೂ ಸ್ಟಡೀಸಲ್ಲಿ ಹೆಚ್ಚಿನ ಇಂಟ್ರೆಸ್ಟು ಇರಲಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ದುಡ್ಡು ಇಸ್ಕೊಂಬಂದ್ಬಿಟ್ಟು ಮೂವಿಗಳನ್ನು ನೋಡುವಂಥದ್ದು ಅಥವಾ ಚಿಕನನ್ನು ತಿನ್ನುವಂಥದ್ದು ಈ ರೀತಿ ಮಾಡ್ತಾಯಿದ್ದೆ. ಕೆಲವೊಂದು ಟೈಮು ಬೋರ್ ಆದಂಥ ಸಂದರ್ಭದಲ್ಲಿ ನಮ್ಮ ನೈಬರ್ಸ್ ಅಂದರೆ ಅಕ್ಕಪಕ್ಕದ ಮನೆಯವರ ಏನು ಒಂದು ಗಾರ್ಡನಲ್ಲಿ ಹಾಕಿದ್ದಂಥ ಹಣ್ಣುಗಳನ್ನು ಅವ್ರಿಗೆ ಗೊತ್ತಿಲ್ಲದೆ ಕಿತ್ಕೊಂಡು ತಿನ್ನುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಹೋಗ್ತಿದ್ದಾರೆ. I remembered one particular lady who lived down the road. From us, who had a beautiful garden, which she took great pride in. In it, she had papaya and pomegranate trees. I now sympathize with her, but in those days, most of our time was spent planning how to get into her garden and pick up the fruit of the trees. In fact, one day we had climbed over the wall and were perched on the tree when the lady walked out with some guests. She was entertaining them for tea right under the papaya tree. There were two of us on the tree and two others on the road on the other side of the wall. The two fortunate ones who had been outside ran away, but my friend and I had to sit still for nearly 2 hours till the tea party ended. That was the day I discovered the rash that papaya sap can cause. So their amusement was by plucking the fruit of their neighbor's tree. A lady had a beautiful garden and it had papaya and pomegranate trees. He and his friend spent most of the time is planning how to get into her garden and pick the fruits of the trees. One day, his group of 4 children among 2 were outside and he and his friend climbed on the tree. At the same time, the lady came with some guests and entertained them for tea right under the same tree. He and his friend were on the tree until the tea party was over. This was a very tremendous experience for him. ಸೊ ಹೀಗೆ ಅವರ ತುಂಟತನ ನೆನೆಸ್ಕೊಳ್ಬೇಕಾದ್ರೆ ಅವರು ತುಂಬ ಒಂದು ಆಶ್ಚರ್ಯಕರವಾದಂಥ ಒಂದು ತುಂಬ ಮನೋರಂಜನೆ ಕೂಡಿರುವಂಥ ಒಂದು ಸಂಘಟನೆಯನ್ನು ಅಥವಾ ಒಂದು ಸಂಗತಿಯನ್ನು ನಮಗೆ ತಿಳಿಸ್ತಾ ಹೋಗಿದ್ದಾರೆ. ಏನಪ್ಪ ಅಂತಂದರೆ ಅವರ ಒಂದು ರೋಡು ಕೊನೆಯಲ್ಲಿ ಒಂದು ಆಂಟಿ ಒಂದು ಲೇಡಿ ಮನೆ ಇತ್ತು. ಆ ಮನೆ ತುಂಬ ಒಳ್ಳೆಯ ತುಂಬ ಸುಂದರವಾದಂಥ ಒಂದು ಗಾರ್ಡನ್ನ ಬೆಳೆಸಿದ್ರು. ಅಲ್ಲಿ ಪಪ್ಪಾಯ ಮತ್ತು ಪೊಮಗ್ರನೇಟ್ ಟ್ರೀಸ್ಗಳಿದ್ವು. ಸೊ ಇವ್ರು ಏನು ಮಾಡಿರಪ್ಪ ಒಂದಿನ ಅಂತಂದರೆ ತಾನು ಮತ್ತು ತನ್ನೊಟ್ಟಿಗೆ 4 ಜನ ಗೆಳೆಯರೊಟ್ಟಿಗೆ ಸೇರಿಕೊಂಡು ಏನಾರು ಮಾಡಿಬಿಟ್ಟು ಅವು ಹಣ್ಣುಗಳನ್ನು ಕಿತ್ಕೊಂಡ್ಬರ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಏನು ಮಾಡಿದ್ರು, ಇಬ್ಬರು ಆ ಕಾಂಪೌಂಡಿಂದ ಹೊರಗಡೆ ನಿಂತ್ಕೊಂಡ್ರು, ಇನ್ನಿಬ್ಬರು ಆ ಹಣ್ಣನ್ನು ಕೇಳೋದಕ್ಕೆ ಅಂತ ಬಂದರು. ಅದರಲ್ಲಿ ಇವರು ಸಹ ನಮ್ಮ ಕಪಿಲ್ ದೇವರು ಸಹ ಇದ್ದರು. ಇಬ್ಬರು ಏನು ಮಾಡಿರಪ್ಪ ಅಂದರೆ ಆ ಒಂದು ಟ್ರೀಯನ್ನು ಹತ್ತಿದ್ರು ಆ ಹಣ್ಣುಗಳನ್ನು ಕೇಳೋದಕ್ಕೆ.
ಹತ್ತೋದಕ್ಕೆ. ಸೊ ಆ ಒಂದು ಸಮಯದಲ್ಲಿ ಏನಾಯ್ತಪ್ಪ ಅಂತಂದರೆ ಆ ಲೇಡಿ ಇಬ್ಬರು ತಮ್ಮ ಮನೆಗೆ ಬಂದಂಥ ಗೆಸ್ಟ್ಗಳನ್ನು ಕರ್ಕೊಂಬಂದು ಆ ಮರದ ಕೆಳಗಡೆನೆ ಒಂದು ಸಣ್ಣದಾಗಿ ಟೀ ಪಾರ್ಟಿಯನ್ನು ಮಾಡಿಕೊಂಡು ಸುಮಾರು 2 ಗಂಟೆಗಳ ಕಾಲ ಅಲ್ಲಿ ಅವರೊಟ್ಟಿಗೆ ಮಾತಾಡ್ಕೊತ ಕೂತ್ಕೊತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಸುಮಾರು 2 ಗಂಟೆಗಳ ಕಾಲ ಆ ಮರದ ಮೇಲೆ ಕೂತ್ಕೊಂಡಿದ್ದಂಥ ಒಂದು ಸಂಗತಿಯನ್ನು ಅವರು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಇದು ಒಂದು ನನ್ನ ಜೀವನದಲ್ಲಿ, ನನ್ನ ಬಾಲ್ಯ ಜೀವನದಲ್ಲಿ ನಾನು ಕಳೆದಂಥ ಒಂದು ಅತ್ಯುನ್ನತವಾದಂಥ ಒಂದು ಕ್ಷಣ ಎನ್ನುವಂಥದ್ದನ್ನು ನಮಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಅಂದರೆ ಪಪ್ಪಾಯ ಹಣ್ಣನ್ನು, ಪೊಮೊಗ್ರಾನೇಟ್ ಹಣ್ಣನ್ನು ಕಿತ್ಕೊಂಬರಕ್ಕೆ ಹೋದಂಥ ಸ್ಥಳದಲ್ಲಿ ತಾನು ಅನುಭವಿಸಿದಂಥ ಒಂದು ಕಷ್ಟ, ಅದು ಬೇರೆಯವರಿಗೆ ನೋಡೋದಕ್ಕೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಆಗಿತ್ತು ಅನ್ನುವಂಥ ಒಂದು ಸಂಗತಿಯನ್ನು ಅವರಿಲ್ಲಿ ನಮಗೆ ತಿಳಿಸ್ತಾ ಹೋಗಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್, ಲೆಟ್ಸ್ ವಿ ಎಂಡ್ today's lesson. Let's we continue in the next period. So dear student, this is the revision class of my beginning class. I have already done this class in previous classes. Once again I revision to you. So thank you for watching this video, dear student. Thank you so much.